ಗುರುಭಕ್ತಿ ಹಾಗೂ ದೈವಭಕ್ತಿ ಇದ್ದರೆ ಯಾರು ವ್ಯಕ್ತಿಯನ್ನು ತಡೆಯಲು ಸಾಧ್ಯವಿಲ್ಲವೆಂದು ಶ್ರೀರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಶ್ರೀಗಳು ನವರಾತ್ರ ನಮಸ್ಯ ಕಾರ್ಯಕ್ರಮದ 3ನೇ ದಿನದ ಲಲಿತೋಪಖ್ಯಾನದಲ್ಲಿ ಆಶೀರ್ವಚನ ನೀಡಿದರು. ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳು ಹೊನ್ನಾವರ ತಾಲೂಕಿನ ಕೆಕ್ಕಾರಿನಲ್ಲಿ ನವರಾತ್ರ ನಮಸ್ಯ ಕಾರ್ಯಕ್ರಮದ 3ನೇ ದಿನದ ಲಲಿತೋಪಖ್ಯಾನದ ಆಶೀರ್ವಚನ ನೀಡಿದರು. ಗುರುಭಕ್ತಿ ಹಾಗೂ ದೈವಭಕ್ತಿ ಇದ್ದರೆ ಯಾರು ವ್ಯಕ್ತಿಯನ್ನು ತಡೆಯಲು ಸಾಧ್ಯವಿಲ್ಲ, ಅದು ಕ್ಷೀಣಿಸಿದರೆ ಸಮಸ್ಯೆಗಳು ಉದ್ಭವಿಸಿತು ಎಂದೇ ಅರ್ಥ. ಇವು ಪತನದ ಹೆಜ್ಜೆಗಳು ಎಂದೇ ಅರ್ಥ. ಗುರುವನ್ನ ಮರೆಯಬೇಡಿ, ಶಿವನನ್ನ ಮರೆಯಬೇಡಿ ಅಂದರೆ ದೇವನನ್ನು ಮರೆಯಬೇಡಿ, ಇದು ಬದುಕಿನ ತತ್ವ ಎಂದು ಹೇಳಿದರು. ಇದು ಭಂಡಾಸುರ ಅಂದರೆ ಯಾರು, ಈ ಮೋಹಿನಿ ಅಂದರೆ ಯಾರು ಅಂದರೆ ಎಲ್ಲ ನಮ್ಮ ಜೀವನದ ಭಾಗಗಳು ಇವೆಲ್ಲವೂ ಕೂಡ ಪ್ರಸ್ತುತದಲ್ಲಿ ಪ್ರಸ್ತುತ ಅಂತ. ಮತ್ತು ನಮ್ಮ ಅಂತರಂಗದಲ್ಲಿ ನಡೆಯುವಂಥ ಘಟನೆಗಳೇ ಇವೆಲ್ಲವೂ ಕೂಡ ಅಂತ. ಎಲ್ಲೋ ಹೊರಗಡೆ ನಡೆದಿತ್ತು ಅಂತ ಅಂದ್ಕೊಳ್ಬೇಡಿ, ನಮ್ಮ ಅಂತರಂಗವೇ ಭೂಮಿ, ಅಲ್ಲೇ ನಡೀತಕ್ಕಂಥ ಘಟನೆಗಳು ಇವೆಲ್ಲವೂ ಕೂಡ ಅಂತ, ಅಂತರ್ವೇದ್ಯ ಅಂತ. ಹಾಗಾಗಿ ಮಾಯಾಮೋಹಿನಿಯ ಪುನರವತರಣದ ಹೊತ್ತು ಅದು ಸಮೀಪಿಸಿದೆ. ಅದೇನಾಗ್ತದೆ ಅನ್ನೋದನ್ನು ನಾಳೆ ಅವಲೋಕನ ಮಾಡೋಣ. ಲಲಿತಾ ತ್ರಿಪುರ ಸುಂದರಿಯ ಮಹತಿಯನ್ನು ಕೂಡ ನಾಳೆ ಅವಲೋಕನ ಮಾಡೋಣ. ಆಕೆಯ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಹಾಗಾಗಿ ನೋಡಿ, ತತ್ವ ಅಷ್ಟೇ, ಶಿವಭಕ್ತಿ ಮತ್ತು ಗುರುಭಕ್ತಿ ಅಂದರೆ ಗುರುಭಕ್ತಿ ದೈವಭಕ್ತಿ ಅಂತ ತಗೊಳ್ಳಿ ನೀವು ಅದನ್ನು. ಇದೆರಡು ಇದ್ದರೆ ನಿಮ್ಮನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕ್ಷೀಣಿಸ್ತು ಅಂದರೆ ಬಂತು ರೋಗ ಅಂತ ಅರ್ಥ. ಸಮಸ್ಯೆಗಳು ಬರಲಿಕ್ಕೆ ಆರಂಭ ಆಯಿತು. ಒಂದು ಪತನದ ಹೆಜ್ಜೆಗಳು ಅವೆಲ್ಲವೂ ಕೂಡ ಎರಡನ್ನು ನಾವು ಬಿಡಬಾರ್ದು. ಭಂಡದೈತ್ಯ ಕಲಿಸುವ ಪಾಠ ನಮಗೋದು ಅಂತ, ದೇವತೆಗಳು ಕಲಿಸೋ ಪಾಠ ಎಲ್ಲ ಆಮೇಲೆ ಮತ್ತೆ ನೋಡ್ಕೊಳ್ಳೋಣ ನಿಧಾನಕ್ಕೆ. ಇವನು ಸದ್ಯ ಹತ್ತಿರ ಇದ್ದಾನೆ ಅವನಿಗ, ಅವನ ಅನೇಕ ಗುಣಗಳು ಬಂದ್ಬಿಟ್ಟಿದೆ ಜಗತ್ತಿಗೆಲ್ಲ ಅಂತ. ಅವನ ಪಾಠ ಏನು ಅಂದರೆ ಶಿವನನ್ನು ಮರಿಬೇಡಿ, ಗುರುವನ್ನು ಮರಿಬೇಡಿ. ಮೊದಲು ಗುರು, ಬಳಿಕ ದೇವರು ಅಂತ. ಇದೆರಡನ್ನು ಬಿಟ್ಟಿರಬಾರ್ದು ಎನ್ನುವ ಪಾಠ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳ್ಕೊಳ್ಬೇಕು ಅಂತ. ಹರೇ ರಾಮ. ಜೀವನದಲ್ಲಿ ಬೇಡದ ಸಂಬಂಧಗಳು ಬೇಡ ಎಂದರೂ ಬಂದು ಅಂಟಿಕೊಳ್ಳುತ್ತವೆ. ಒಳ್ಳೆಯ ಸಂಬಂಧಗಳು ದುರ್ಲಭ. ಅದರಲ್ಲಿಯೂ ಮಹಾತ್ಮರ ಸಂಬಂಧಗಳು, ಮಹಾಪುರುಷರ ಸಂಬಂಧಗಳು ಏರ್ಪಡಬೇಕಾದರೆ ಜನ್ಮ ಜನ್ಮಾಂತರಗಳ ಪುಣ್ಯ ಬೇಕು, ಆತ್ಮಶುದ್ಧಿ ಬೇಕು. ಮಹಾತ್ಮರ ಜೊತೆಗೆ ಸಂಬಂಧಗಳು ಏರ್ಪಡುವಾಗ ಅವರು ಕೆಲವು ಗೆರೆಗಳನ್ನು ಹಾಕುತ್ತಾರೆ. ಆ ಗೆರೆಗಳನ್ನು ಮೀರಬಾರದು. ಲಕ್ಷ್ಮಣ ರೇಖೆಯನ್ನು ಉಲ್ಲೇಖಿಸಿದ ಶ್ರೀಗಳು ಮಹಾತ್ಮರು ಸಂಬಂಧದ ಪ್ರಾರಂಭದಲ್ಲಿಯೇ ಹಾಕುವ ಗೆರೆಗಳನ್ನು ಮೀರಬಾರದು, ಅದನ್ನು ಮೀರಿದರೆ ಅನರ್ಥ ಉಂಟಾಗುತ್ತದೆ ಎಂದು ವಿವರಿಸಿದರು. ಮಹರ್ಷಿಗಳು ಮತ್ತೊಬ್ಬರು ಯಾರ್ಯಾರಿದ್ದಾರೋ ದೈವಿ ಶಕ್ತಿಗಳು ಎಲ್ಲರೂ ಒಟ್ಟಿಗೆ ಕೂಕ್ಕೊಡ್ತಾ ಇದ್ದಾರೆ. ಕ್ರೋಧ ಪ್ರಭೋ ಸಂಹಾರ ಸಂಹಾರ ಅಂತ, ಏನ ಕ್ರೋಧವನ್ನು ಉಪಸಂಹಾರ ಮಾಡ್ಕೋ ಅಂತ ಒಟ್ಟಿಗೆ ಆಕಾಶದಲ್ಲಿ ದೇವತೆಗಳು ಮತ್ತಿತರ ದೇವಯೋನಿಗಳು ಉದ್ಘೋಷ ಮಾಡುವ ಮೊದಲೇ, ಅವರ ಬಾಯಿಂದ ಸ್ವರ ಹೊರಬರುವ ಮೊದಲೇ ಇದು ಕೆಲಸ ಮುಗಿದೋಗಿದೆ. ತಾವತ್ಸ ವನ್ನಿರ್ ಭವನೇತ್ರ ಜನ್ಮ ಭಸ್ಮಾವಶೇಷಂ ಮದನಂ ಚಕಾರ. ಸ್ವರ ಹೊರಗೆ ಬರೋ ಹೊತ್ತಿಗೆ ಉಳಿದಿದ್ದು ಬೂದಿ ರಾಶಿಯಲ್ಲಿ ಲೋಕಮೋಹಕ ರೂಪದ ಸ್ಥಾನದಲ್ಲಿ ಉಳಿದದ್ದೊಂದು ಬೂದಿಯ ಗುಡ್ಡೆ ಮಾತ್ರ, ಬೇರೆ ಏನೂ ಇಲ್ಲ ಅಂತ. ದದಾಹ ಮಕರಧ್ವಜಂ, 3 ಲೋಕವನ್ನು ಸುಡಲಿಕ್ಕೆ ಸಾಕೋದು. ಪ್ರಳಯ ಕಾಲ ಬಂದಾಗ, ಪ್ರಪಂಚದ ಸಂಹಾರದ ಸಮಯ ಬಂದಾಗ ಅಷ್ಟೇ ಮಾಡೋದಂತೆ ಶಿವ ಅಂತ. 3ನೇ ಕಣ್ಣು ಅಂತ ಹೇಳೋದು ಇಡೀ ಸೃಷ್ಟಿಯನ್ನು ಸುಡ್ತಾನಂತವನು. ಕಾಮ ಯಾವ ಲೆಕ್ಕ, ಒಂದು ಹುಳು ಕೂಡ ಅಲ್ಲ ಅಂತ ಶಿವನಿಗೆ. ಪಾರ್ವತಿ ದುಃಖ ಆಯ್ತು, ಅವಳಿಗೆ ಅವಮಾನ ಆಯಿತು. ದುಃಖ ಯಾಕೆ ಅಂದರೆ ಒಂದು ದೃಷ್ಟಿ ಈ ಕಡೆ ಹರಿಸಿದ್ದ ಅಷ್ಟೇ ಶಿವ. ಅವಳ ಸೇವೆಗೆ ಒಂದು ಫಲ ಬರುವ ಹೊತ್ತು ಅಷ್ಟು ಹೊತ್ತಿಗೆ ಅದು ಭಂಗ ಆಗಿ ಹೋಯ್ತು. ಅವಮಾನ ಯಾಕೆ ಅಂದರೆ ತನ್ನ ಸೌಂದರ್ಯದಿಂದ ಶಿವನನ್ನು ಗೆಲ್ಲಲಾಗಲಿಲ್ಲ. ನಿನ್ನಿಂದ ರೂಪಂ ಹೃದಯೇನ ಪಾರ್ವತಿ, ತನ್ನ ರೂಪಕ್ಕೆ ಧಿಕ್ಕಾರ ಅಂತ ಹೇಳ್ತಾಳೆ ಪಾರ್ವತಿ. ಯಾಕೆಂದರೆ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಆಗಲಿಲ್ವಲ್ಲ, ಶಿವ ಸಮರ್ಪಿತ ಆಗಲಿಲ್ವಲ್ಲ ರೂಪ ಅದು. ಹಾಗಾಗಿ ಈ ಬಹಿರಂಗದ ರೂಪದಿಂದ ಶಿವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅಂತರಂಗದ ಸ್ವರೂಪದಿಂದ ಗೆಲ್ತಾನೆ ಎಂಬುದಾಗಿ ಆಕೆ ತಪಸ್ಸಿಗೆ ಹೊರಟು ಹೋದಳು ಅಲ್ಲಿಂದ. ಈ ದೇವತೆಗಳೆಲ್ಲ ಮೇಲಿನ ಕಾಲ್ಕಿದ್ರು. ಇಂದ್ರ ಯಾರ್ಯಾರು ಪುಸರಾಯಿಸಿದ್ರು ಕಾಮನನ್ನು, ಯಾರು ಇಲ್ಲ ಹೀಗೆ ಆಗೋದು ಅಂತ. ಯಾರಿಗಾದರೂ ಗಾಳಿ ಹಾಕಿ, ಅದೇ ಶಬ್ದ ಪಡಿಸ್ತಾರಲ್ಲೋ, ಗಾಳಿ ಹಾಕಿ ಗುಮೇದಿ ಉಂಟಾಗುವಂತೆ ಮಾಡಿ ಅವನನ್ನು ಮುಂದೆ ಬಿಟ್ಟು ಛೂ ಬಿಟ್ಟು ಅವನು ಮುಂದೆ ಹೋಗಿ ಅವನು ಏನೋ ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಹೊರಟು ಅಲ್ಲಿ ಏನೋ ಅನಾಹುತ ಮಾಡ್ಕೊಳ್ಳುವಾಗ ಇವ್ರು ಯಾರೂ ಇಲ್ಲ, ಹಿಂದ್ಗಡೆ ಯಾರೂ ಇಲ್ಲ ಅಂತ, ಎಲ್ಲ ನಾಪತ್ತೆ ಅಂತ.
ಹಾಗಾಗಿ ಯಾರು ಗಾಳಿ ಹಾಕ್ತಾರೋ ಅವರನ್ನು ಜೊತೆಗಿರ್ತಾರೆ ಅಂತ ಏನು ಹೇಳಿ, ನಿಜವಾದ ದುರ್ಬಲ ಪ್ರಸಂಗ ಬಂದಾಗ ಜೀವನ ಮರಣದ ಈ ಸಂದರ್ಭದಲ್ಲಿ ಶ್ರೀ ರಘುತ್ತಮ ಮಠ ಮಹಾಸಮಿತಿ ಕ್ರಿಯಾ ಸಮಿತಿ ಹಾಗೂ ಮಾತೃ ನಮಸ್ಯ ಸಮಿತಿಯ ಅಧ್ಯಕ್ಷ ಸುಬ್ರಾಯ ಭಟ್, ಮಾತೃ ನಮಸ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಭಟ್ ಸೂರಿ, ಮಂಜುನಾಥ ಭಟ್ಟ ಸುವರ್ಣಗದ್ದೆ, ಹೊನ್ನಾವರ ಮಂಡಲ ಅಧ್ಯಕ್ಷರಾದ ಆರ್ಜಿ ಹೆಗಡೆ, ಜಿಜಿ ಭಟ್, ಮಾತೃ ವಿಭಾಗದ ಲಲಿತಾ ಹೆಬ್ಬಾರ್, ಕೆಎನ್ ಹೆಗಡೆ ಹಾಗೂ ಮಹಾಸಮಿತಿ ಕ್ರಿಯಾ ಸಮಿತಿ ಹಾಗೂ ಮಾತೃ ನಮಸ್ಯ ಸಮಿತಿಯ ಪದಾಧಿಕಾರಿಗಳು, ಗುರುಭಕ್ತ ಸಹಸ್ರಾರು ಜನರು ಹಾಜರಿದ್ದರು.